ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಕಾಮತ್ ಅವರು, ನೋಡಮ್ಮ ಭಾಗ್ಯ, ನಾನು ಹೇಳೋದೆಲ್ಲ ಹೇಳಾಗಿದೆ ನೋಡು, ಇದಾದ್ಮೇಲೂ ಕೂಡ ಕಿಶನ್ನನ್ನೇ ನಿಮ್ ಮನೆ ಅಳಿಯನಾಗಿ ಮಾಡ್ಕೊಂತೀವಂತಂದ್ರೆ ನಮ್ದೇನು ಕೂಡ ಅಭ್ಯಂತರ ಇಲ್ಲಮ್ಮ, ನೀವು ಧಾರಾಳವಾಗಿ ಮದ್ವೆನ ನಡ್ಸ್ಕೋಬಹುದು ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ, ಮಾವ ಅದು ನಾನು ಕಿಶನ್ ಹತ್ರ ಒಂದ್ ಮಾತನ್ನ ಕೇಳ್ಬೇಕಿತ್ತು ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಆಗ ಅದೇಕಮ್ಮ ಸಂಕೋಚ ಪಡ್ಕೊಂತಿದ್ಯಾ, ನೋಡು ಕಿಶನ್ ಇಲ್ಲೇನೆ ಇದಂತಾನೆ, ನಿನ್ಗೆ ಅದೇನ್ ಕೇಳ್ಬೇಕು ಅಂತ ಅನ್ಸುತ್ತೆ ಕೇಳು ಅಮ್ಮ ಅಂತ ಆಗ ಕಾಮತ್ ಅವರು ಹೇಳಿದ ತಕ್ಷಣ, ಅಲ್ಲ ಮಾವ ನೀವ್ ಇವಾಗ್ಲೇನೆ ನಿಮ್ ನಿರ್ಧಾರನ ಹೇಳ್ಬಿಟ್ಟಿದೀರಲ್ಲ ಮಾವ, ನಮ್ ಆಸ್ತಿಯಲ್ಲಿ ಯಾವ್ದೇ ಕಾರಣಕ್ಕೂ ಕಿಶನ್ಗೆನೆ ಪಾಲ್ ಕೊಡಲ್ಲ ಅಂತ. ಹಾಗಾಗಿ ಕಿಶನ್ ಮನ್ಸಲ್ಲಿ ಏನಾದ್ರೂ ಕೂಡ ನಾನ್ ಪೂಜನ ಮದ್ವೆ ಆದ್ರೆ ಮಾತ್ರ ನಮ್ಮ ಮನೆಯವ್ರನ್ನ ನಾನು ಆಸ್ತಿನೆಲ್ಲ ಕಳ್ಕೊಂತೀನಂತ ಆತರ ಏನಾದ್ರೂ ಒಂದ್ ಭಾವನೆ ಬಂದ್ಬಿಟ್ಟಿದ್ಯಾ ಅಂತ ನಾನು ಕಿಶನ್ ಅನ್ನ ಕೇಳ್ಬೇಕು ಒಂದ್ ಮಾತು ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಆಗ, ನೋಡಪ್ಪ ಕಿಶನ್, ಭಾಗ್ಯ ಹೇಳಿದ್ದು ಕೇಳಿಸ್ತಲ್ವಾ, ಇದಕ್ಕೆ ನಿನ್ ಉತ್ತರ ಏನಪ್ಪಾ ಅಂತ ಕೇಳ್ತಾರೆ. ಆಗ ಕಿಶನ್ ಹೇಳ್ಬಿಡ್ತಾನೆ, ಅಪ್ಪ ಅವ್ರ ಪ್ರಶ್ನೆ ಕೇಳಿದಾರಲ್ಲಪ್ಪ, ಇವಾಗಷ್ಟೇನೆ ಅವ್ರೇನೆ ಉತ್ತರ ಕೊಟ್ಟಿದಾರಲ್ಲ ಅಂತ ಆಗ ಕಿಶನ್ ಹೇಳ್ತಿದ್ರೆ, ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೇನಪ್ಪ ಅಂತ ಆಗ ಕಾಮತ್ ಅವರು ಹೇಳ್ಬಿಡ್ತಾರೆ. ಆಗ ಏನಿಲ್ಲ ಅಪ್ಪ, ಅವರು ಇಷ್ಟೋ ತನಕ ಹೇಳ್ತಿದ್ರಲ್ಲಪ್ಪ, ನಾನು ಅವ್ರ ಮನೆಗೆ ಅಳಿಯನಾಗಿ ಹೋಗ್ತಾ ಇಲ್ಲ, ನಾನು ಅವ್ರ ಮನೆ ಮಗನಾಗಿ ಹೋಗ್ತಾ ಇದ್ದೇನಂತ ಅವ್ರನ್ನೇ ಹೇಳಿದಾರಲ್ಲಪ್ಪ, ಇನ್ನ ನಾನ್ ನಿರ್ಧಾರನ ಬದ್ಲು ಮಾಡ್ತೀನಪ್ಪ. ಅದು ಅಲ್ಲದೆ ನಾನು ನಿನ್ನೆ ದೇವಸ್ಥಾನದಲ್ಲಿ ಭಾಗ್ಯ ಅವರು ನನ್ನನ್ನ ಎಷ್ಟು ಚೆನ್ನಾಗಿನೇ ನೋಡ್ಕೊಂಡಿದ್ದಾರೆ, ನನ್ ಸೇವೆನ ಮಾಡಿದ್ದಾರೆ, ಅವ್ರು ನನ್ಗೆ ತಿನ್ಸುವಾಗ ಎಷ್ಟೋ ವರ್ಷದಿಂದ ನಾನ್ ಕಳ್ಕೊಂಡಿರೋ ಅಮ್ಮನ ಪ್ರೀತಿನ ಮತ್ತೆ ನನ್ಗ ಅವ್ರದ್ನ ನೆನಪು ಮಾಡಿ ಮತ್ತೆ ಅದನ್ನ ನನಗೇನೆ ತೋರ್ಸ್ಬಿಟ್ಟಿದಾರಪ್ಪ. ಹಾಗಾಗಿ ಯಾವ್ದೇ ಕಾರಣಕ್ಕೂ ನನ್ ನಿರ್ಧಾರ ಬದ್ಲಾಗಲ್ಲಪ್ಪ. ನನ್ಗೆ ನನ್ನ ಆಸ್ತಿ ಆಗ್ಲಿ ಪಾಸ್ತಿ ನನ್ನ ಹತ್ರ ಇರ್ಲಿ ಇಲ್ದೇ ಇರ್ಲಿ, ನಾನ್ ಯಾವ್ದೇ ಕಾರಣಕ್ಕೂ ಪೂಜನ್ ಕೈ ಬಿಡಲ್ಲ, ಆ ಮನೆ ಮಗನಾಗಿ ನಾನ್ ಆ ಮನೆಗೆ ಹೋಗ್ತೀನಪ್ಪ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಭಾಗ್ಯನ್ ಮನೆಯವರಿಗೆಲ್ಲ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆಗ, ಏನಮ್ಮ ಭಾಗ್ಯ, ಕಿಶನ್ ಕಡೆಯಿಂದ ನಿಂಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಅಂತ ಆಗ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಅಂತೂ ಹ್ಞೂ ಮಾವ ಸಿಕ್ತು ಅಂತ ಹೇಳ್ತಾಳೆ. ಆಗ ಕಾಮತ್ ಅವರು ಪೂಜನ್ ಹತ್ರ, ಆದ್ರೂನು ನೋಡಮ್ಮ ಪೂಜಾ, ಇದೆಲ್ಲ ಮಾತಾಡೋದಕ್ಕೆ ತುಂಬಾನೇ ಸುಲಭ, ಆದ್ರೆ ಪ್ರಾಕ್ಟಿಕಲ್ ಆಗಿ ತುಂಬಾನೇ ಕಷ್ಟ. ನಾಳೆ ದಿನ ಮದ್ವೆ ಆದ ನಂತರ ತಿನ್ನೋದಕ್ಕೆ ಊಟ, ಇರೋದಕ್ಕೆ ಮನೆ, ಅದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕಲ್ಲಮ್ಮ, ಅದ್ರ ಬಗ್ಗೆನೂ ಕೂಡ ನೀವೆಲ್ಲ ಯೋಚನೆ ಮಾಡ್ಬೇಕಲ್ಲ. ನೋಡು, ಇವಾಗ ಕಿಶನ್ ಕೈಯಲ್ಲಿ ಏನೂ ಇಲ್ಲ, ಆದ್ರೂನು ನೀನು ಕಿಶನ್ನ ಮದ್ವೆ ಆಗಕ್ಕೆ ರೆಡಿಯಾಗಿ ಇದೀಯಾ ಅಂತ ಆಗ ಪೂಜನ ಕೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ, ಅದಕ್ಕೆಲ್ಲ ನಾನ್ ವ್ಯವಸ್ಥೆ ಮಾಡ್ತೀನಿ ಮಾವ, ಕಿಶನ್ ನಮ್ಮನೇಲೇನೆ ಇರ್ತಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಕಿಶನ್ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಕಾಮತ್ ಅವರು ಭಾಗ್ಯನ ನೋಡ್ತಾ ಇರ್ಬೇಕಾದ್ರೆ ಆಗ, ಮಾವ ಅದು ನನ್ ಮಾತಿನ ಅರ್ಥ ಹಾಗಲ್ಲ ಮಾವ, ಇವಾಗ ನೀವೇನೆ ಹೇಳಿದಿರಲ್ಲ ಮಾವ, ಊಟ ಹಾಗೆ ತಿನ್ನೋದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕು ಅಂತ, ಕಿಶನ್ಗೆ ನಮ್ಮನೆಯವ್ರು ಯಾರೂನು ಇಲ್ಲ, ಹಾಗೆ ನನ್ಗೆ ಇಲ್ಲ ಅಂತ ಅವರು ಅನ್ಕೊಳ್ಳೋದ್ ಬೇಡ ಮಾವ, ಅವ್ರು ಹೇಗಿದ್ರು ನಮ್ ಮನೆ ಮಗ ಅಂತ ನಾವ್ ಅನ್ಕೊಂಡಿದೀವಿ ಅಂತಂದ್ರ ಮೇಲೆ ಅವ್ರು ನಮ್ಮನೇಲೇನೆ ಇರ್ತಾರ ಮಾವ, ನಾನು ಆ ಲೆಕ್ಕದಲ್ಲಿ ಹೇಳಿರೋದು ಅಂತ ಭಾಗ್ಯ ಹೇಳ್ಬಿಡ್ತಾಳೆ. ನೋಡಮ್ಮ ಭಾಗ್ಯ, ನನ್ಗೆ ಅರ್ಥ ಆಗುತ್ತೆ, ನೀವು ಕಿಶನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ ಅಂತ ನಂಗೆ ಚೆನ್ನಾಗಿನೇ ಅರ್ಥ ಆಯ್ತು. ನೋಡಮ್ಮ ಭಾಗ್ಯ, ನೀವು ಕಿಶನ್ ಅನ್ನ ಅಳಿಯ ಹಾಗೆ ಮನೆ ಮಗ ಅಂತ ಒಪ್ಕೊಂಡ್ಮೇಲೆ ಇನ್ನ ಬೇಡ ಅಂತ ಹೇಳಕ್ಕೆ ನಾವ್ ಯಾರಮ್ಮ, ಆಗ್ಲಮ್ಮ ನಿಮ್ ಇಷ್ಟದ ಪ್ರಕಾರನೇ ಆಗ್ಲಮ್ಮ ಅಂತ ಕಾಮತ್ ಹೇಳ್ತಿರ್ಬೇಕಾದ್ರೆ, ಮಾವ ಇವತ್ತು ನೀವು ಈ ನಿರ್ಧಾರ ತಗೊಂಡಿರೋದ್ರಿಂದ ಮದ್ವೆ ವಿಷಯದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಮಾವ, ಮದ್ವೆನ ನಾವ್ ಅನ್ಕೊಂಡಿದ್ ದಿನಾನೇ ನಾವ್ ಅನ್ಕೊಂಡಿದ್ ತರಾನೇ ಆಗೇ ಆಗುತ್ತೆ ಮಾವ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಮೀನಾಕ್ಷಿ ಮತ್ತೆ ಕನ್ನಿಕಾಗಂತೂ ತುಂಬಾನೇ ಉರ್ಕೊಂತಾ ಇರ್ತಾರೆ. ಈ ಕಡೆ ಆದಿಗೂ ಕೂಡ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಸರಿ ಆಯ್ತಮ್ಮ ಭಾಗ್ಯ, ಹಾಗಾದ್ರೆ ನಾನ್ ನಿರ್ಧಾರನ ಕೂಡ ನಿಮ್ ಮುಂದೆ ಹೇಳಾಯ್ತು, ನೀವುನು ಕೂಡ ನಿಮ್ ನಿರ್ಧಾರನ ಹೇಳಾಯ್ತು. ಸರಿ, ಹಾಗಾದ್ರೆ ಮದ್ವೆ ಕೆಲ್ಸ ಏನೇನಿದೆಯೋ ಅದನ್ನ ತಯಾರಿನೆಲ್ಲ ಎರಡು ಮನೆಯವರು ಶುರು ಮಾಡ್ಕೊಂಡ್ ಬಿಡೋಣ ಅಂತ ಕಾಮತ್ ಅವರು ಹೇಳ್ಬಿಡ್ತಾರೆ. ಈ ಕಡೆ ಭಾಗ್ಯನ್ ಮನೆಯವರು, ಸರಿ ಆಯ್ತು ಬಿಗ್ರೆ, ನಾವಿನ್ನ ಬರ್ತೀವಿ ಅಂತ ಅಲ್ಲಿಂದ ಭಾಗ್ಯನ್ ಮನೆಯವರು ಎಲ್ರನ್ನೂ ಕೂಡ ಹೊರಟೋಗ್ಬಿಡ್ತಾರೆ. ಆಗ ಕಾಮತ್ ಅವರು ಸೋಫಾ ಮೇಲಿಂದ ಹಾಗೆ ಎದ್ ನಿಂತ್ಕೊಂಡ್ಬಿಟ್ಟು, ಆದಿ ನಡಿಯಪ್ಪ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ ಅಂತ ಹೇಳ್ಕೊಂಡು ಆದಿನೂ ಕೂಡ ಕಾಮತ್ ಅವ್ರ ಹಿಂದೆನೆ ಬಂದ್ಬಿಡ್ತಾರೆ. ಆಗ ಇಬ್ರು ಕೂಡ ರೂಮಿಗೆ ಬಂದ್ಕೊಂಡು, ನೀನ್ ಹೇಳ್ದಾಗೇನೆ ನಾನ್ ನಿನ್ ಮಾತನ್ನ ಕೇಳಿದೀನಪ್ಪ, ಇವಾಗ ನೀನ್ ಏನಂತ ಹೇಳ್ತೀಯಾ ಅಂತ ಕಾಮತ್ ಅವರು ಆದಿ ಹತ್ರ ಕೇಳ್ತಿರ್ಬೇಕಾದ್ರೆ, ಅದೇ ಅಪ್ಪ ನನ್ಗೆ ಅರ್ಥನೇ ಆಗ್ತಾ ಇಲ್ಲ, ನಾನು ಅನ್ಕೊಂಡಿರೋದೇ ಒಂದು, ಆದ್ರೆ ಇಲ್ಲಿ ಆಗಿರೋದೇ ಒಂದಪ್ಪ, ಅವರು ನಮ್ಮನೇಲಿರೋ ಆಸ್ತಿ ಪಾಸ್ತಿನ ನೋಡ್ಕೊಂಡು ಕಿಶನ್ ಅನ್ನ ಮನೆ ಅಳಿಯನಾಗಿ ಮಾಡ್ಕೊಳಕ್ಕೆ ಒಪ್ಕೊಂಡಿದಾರಂತ ನಾನ್ ಅನ್ಕೊಂಡಿದ್ರೆ ಇದೇನಪ್ಪ ಈ ತರ ಆಗೋಯ್ತು ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ಇದೇ ನಿಜನಪ್ಪ, ಆ ಭಾಗ್ಯ ಮನೆಯವರ ನಿಜ ಇದೆ, ಆದ್ರೆ ನೀನ್ ಅದನ್ನ ಇಷ್ಟು ದಿನ ಅರ್ಥನೇ ಮಾಡ್ಕೊಂಡಿಲ್ಲ, ಇವಾಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಾ ಅಂತ ಕಾಮತ್ ಅವರು
ಕೇಳ್ತಿರ್ಬೇಕಾದ್ರೆ ಹೌದಪ್ಪ ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಇಷ್ಟು ದಿನ ಭಾಗ್ಯ ಮನೆಯವರನ್ನ ತಪ್ಪಾಗಿನೇ ಅರ್ಥ ಮಾಡ್ಕೊಂಡಿದ್ದೆ. ನೀವು ಹೇಳ್ತಾ ಇರೋದು ನಿಜ ಅಪ್ಪ. ಆ ಭಾಗ್ಯ ಮನೆಯವರು ಪರಿಶುದ್ಧ ಮನಸ್ಸಿನವರು, ನಾನೇ ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಆಗ ಆದಿ ಹೇಳಿದ ತಕ್ಷಣ ನೋಡಪ್ಪ ಇಷ್ಟು ದಿನ ಆಗಿದ್ದೆಂತೂ ಆಗೋಯ್ತು, ಇವಾಗ್ಲಾದ್ರೂ ನಿನ್ಗೆ ಬುದ್ಧಿ ಬಂತಲ್ಲ, ನನ್ಗೆ ಅದೇನೆ ಸಮಾಧಾನ. ನೋಡು ಇನ್ನಾದ್ರೂ ಆ ಭಾಗ್ಯ ಮನೆಯವರನ್ನ ಹಾಗೆ ಹೀಗೆ ಅಂತ ಅನ್ಕೊಳ್ಳೋದನ್ನ ಬಿಟ್ಟು ಇವಾಗ ಜಾಸ್ತಿ ದಿನ ಇಲ್ಲ ಕಿಶನ್ ಮದ್ವೆಗೆನೆ, ಹಾಗಾಗಿ ಮದ್ವೆ ಕಡೆ ಗಮನ ಕೊಡಪ್ಪ ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಪ್ಪ ನಿಮ್ ಇಷ್ಟನೇ ಆಗ್ಲಿ, ಒಳ್ಳೆ ರೀತಿಯಲ್ಲಿನೇ ಕಿಶನ್ ಮದ್ವೆನ ಎಲ್ರನ್ನೂ ಕೂಡ ಸೇರ್ಕೊಂಡು ಮಾಡಿ ಮುಗಿಸೋಣ ಅಪ್ಪ ಅಂತ ಆದಿ ಹೇಳಿದ ತಕ್ಷಣ ನೋಡಪ್ಪ ಇದೇ ನನಗ್ ಬೇಕಾಗಿರೋದು, ಕೊನೆಗೂ ನಿನ್ಗೆ ಬುದ್ಧಿ ಬಂತಲ್ಲ, ನನ್ಗೆ ಅದೇನೆ ತುಂಬಾನೇ ಖುಷಿ ಆಯ್ತು ಅಂತ ಆ ದಿನ ತಪ್ಕೊಂತಾರೆ ಕಾಮತ್ ಅವರು. ಇನ್ನ ಒಂದ್ ಕಡೆ ಮೀನಾಕ್ಷಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲ ಆದಿ ಮದ್ವೆ ನಿಲ್ಲಿಸ್ಬೇಕು ಅಂತ ಎಷ್ಟೊಂದು ಈ ವಿಲ್ ಪ್ಲಾನ್ ಅನ್ನ ಚೆನ್ನಾಗಿನೇ ಅವನು ಎಕ್ಸಿಕ್ಯೂಟ್ ಮಾಡಿದಾನೆ. ಆದ್ರೆ ಆ ಭಾಗ್ಯ ಮನೆಯವರು ಮಾತ್ರ ಈ ಪ್ಲಾನಿಗೆಲ್ಲ ಬಿದ್ದು ಹೋಗ್ಲೇ ಇಲ್ಲ. ಅವ್ರು ಎಲ್ಲದಕ್ಕೂ ಕೂಡ ಒಪ್ಕೊಂಡು ಕಿಶನ್ ಅನ್ನ ಮತ್ತೆ ಮದ್ವೆ ಮಾಡ್ಸೋಕೆನೆ ಒಪ್ಕೊಂಡ್ ಬಿಟ್ಟಿದಾರಲ್ಲ, ನನ್ಗೆ ಏನನ್ನು ಕೂಡ ಅರ್ಥನೇ ಆಗ್ತಾ ಇಲ್ಲ. ಆ ಭಾಗ್ಯ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ಗಂತೂ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಇಲ್ಲತ್ತೆ ಇದನ್ನು ಕೂಡ ಆ ಭಾಗ್ಯಂದೇ ಪ್ಲಾನ್ ಆಗಿರುತ್ತೆ. ಅವಳಿವಾಗ ನಮ್ಮನೆಗ್ ಬಂದ್ಕೊಂಡು ಈ ತರ ಸೆಂಟಿಮೆಂಟ್ ಆಗಿ ಡೈಲಾಗ್ ಹೊಡೆದಿದ್ರೆ ಎಲ್ರು ಕೂಡ ಕರ್ಗೋಗ್ತಾರಂತ ಅವಳಿಗೆ ಚೆನ್ನಾಗಿ ಗೊತ್ತು ಅತ್ತೆ ಅಂತ ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಇಲ್ಲ ಕನ್ನಿಕಾ ನನ್ಗೆ ಯಾಕೋ ಇದು ಹಾಗಂತ ಅನ್ನಿಸ್ತಾನೆ ಇಲ್ಲ. ಅಣ್ಣನೇ ಹೇಳಿದನಲ್ವಾ ನಮ್ಮ ಆಸ್ತಿಯಲ್ಲಿ ಕಿಶನ್ಗೆ ಒಂದೇ ಒಂದು ಬಿಡಿಗಾಸನು ಕೊಡಲ್ಲ ಅಂತ ಹೇಳಿದ ಮೇಲೂ ಕೂಡ ಆ ಭಾಗ್ಯಮತಿ ಅವ್ರ ಮನೆಯವರು ಧೈರ್ಯವಾಗಿ ಕಿಶನ್ ಅನ್ನೇ ನಮ್ಮ ಮನೆ ಅಳಿಯನಾಗಿ ಮಾಡ್ಕೊಂತೀವಂತ ಅಷ್ಟೊಂದು ಧೈರ್ಯವಾಗಿ ಹೇಳ್ತಿದಾರಲ್ಲ, ಇದು ಹೇಗ್ ಸಾಧ್ಯ ಅಂತ ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಇದನ್ನು ಕೂಡ ಭಾಗ್ಯಂದೆ ಪ್ಲಾನ್ ಆಗಿರುತ್ತದೆ. ಅವಳ ಪ್ಲಾನಿಗೆ ನೀವು ಅಷ್ಟೊಂದು ಸುಲಭವಾಗಿ ಬಿದ್ದೋಗ್ಬೇಡಿ, ಅವಳು ಏನೋ ಗೇಮ್ ಅನ್ನೇನೆ ಸ್ಕೀಮ್ ಹಾಕೊಂಡೆ ಬಂದಿದ್ದಾಳೆ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲೇ ಕೂತ್ಕೊಂಡಿರೋ ಮಹಿತ್ ಅವರು ಅಲ್ಲ ನಿಮ್ಗೆ ಇಷ್ಟ ಆದ್ರೂ ಕೂಡ ಬುದ್ಧಿನೇ ಬಂದಿಲ್ವಾ ಕನ್ನಿಕಾ, ಭಾಗ್ಯಂದ್ ಇದೆ ರಿಯಲ್ ಫೇಸ್, ಆದ್ರೆ ನೀವು ಮಾತ್ರ ಅವಳನ್ನ ಚೆನ್ನಾಗಿನೇ ಅರ್ಥನೇ ಮಾಡ್ಕೊಂಡಿಲ್ಲ. ನೋಡಿ ಇದ್ರಲ್ಲಿ ಸ್ಕೀಮು ಇಲ್ಲ ಏನು ಇಲ್ಲ, ಭಾಗ್ಯ ಒಳ್ಳೆ ಮನ್ಸು ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ, ಇನ್ನ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಮಹಿತ್ ಅವರು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಆಗ ಕನ್ನಿಕಾ ಮಾತ್ರ ಅತ್ತೆ ಭಾಗ್ಯ ಈ ತರ ಒಳ್ಳೆವಳಾಗಿ ಮಾತಾಡಿದಳ ಅಂದ ತಕ್ಷಣ ಅವಳೇನು ಒಳ್ಳೆವಳಾಗಿ ಬಿಡಲ್ಲ ಅತ್ತೆ, ಅವಳ ಮುಖನೇನೆ ಬೇರೆನೆ ಇದೆ, ನೀವು ಮಾತ್ರ ಅವಳ ಮಾತಿಗೆಲ್ಲ ಕರ್ಗೋಗಿ ಮದ್ವೆನ ಆಗೋಕಲ್ಲ ನೀವು ಬಿಡ್ಬೇಡಿ ಅತ್ತೆ, ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸಕ್ಕೆ ನಾವ್ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು ಅತ್ತೆ ಅಂತ ಆಗ ಕನ್ನಿಕಾ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಮೀನಾಕ್ಷಿ ಮಾತ್ರ ಯೋಚನೆ ಮಾಡ್ಕೊಂಡು ಏನನ್ನು ಮಾತಾಡದೆ ಹಾಗೆ ಸುಮ್ನೆ ಕೂತ್ಕೊಂಡಿರ್ತಾರೆ. ಆಗ ಆ ದಿನ ಕೂಡ ಕನ್ನಿಕನ್ ಹತ್ರ ಬಂದಿದ ತಕ್ಷಣ ಈ ಕಡೆ ಕನ್ನಿಕಾ ಮಾತ್ರ ಬ್ರೋ ಅಪ್ಪ ಏನಂತ ಹೇಳಿದಾರೆ, ಏನ್ ಬ್ರೋ ಇಷ್ಟೊಂದ್ ಚೆನ್ನಾಗಿ ಪ್ಲಾನ್ ಮಾಡೋದಿದ್ರು ಈ ಪ್ಲಾನ್ ಅನ್ನು ಕೂಡ ಫ್ಲಾಪ್ ಆಯ್ತಲ್ಲ, ಇನ್ನ ಏನ್ ನೆಕ್ಸ್ಟ್ ಪ್ಲಾನ್ ಮಾಡೋದು ಅಂತ ಆಗ ಕನ್ನಿಕಾ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಕನ್ನಿಕಾ ಇದನ್ನೆಲ್ಲ ಇಲ್ಲಿಗೆನೆ ನಿಲ್ಲಿಸ್ಬಿಡೋಣ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ ಏನ್ ಬ್ರೋ ಆ ಭಾಗ್ಯ ಈ ತರ ಸೆಂಟಿಮೆಂಟ್ ಆಗಿ ಮಾತಾಡಿದ ತಕ್ಷಣ ನೀನು ಕೂಡ ಅದಕ್ಕೆ ಫ್ಲಾಟ್ ಆಗಿ ಬಿಟ್ಟಿದ್ಯಾ, ಇಲ್ಲೋ ಬ್ರೋ ಅವಳು ಏನೋ ಸ್ಕೀಮ್ ಮಾಡ್ಕೊಂಡೇ ಬಂದಿದ್ದಾಳೆ, ಅತ್ತೆನೂ ಕೂಡ ಇದನ್ನ ನಂಬ್ತಾನೆ ಇಲ್ಲ, ನೀನು ಕೂಡ ಆ ಭಾಗ್ಯನ್ ಸೆಂಟಿಮೆಂಟ್ ಮಾತಿಗೆ ಬಿದ್ದೋಗ್ಬಿಟ್ಯಾ ಹೇಗೆ ಅಂತ ಆಗ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ ಇಲ್ಲ ಕನ್ನಿಕಾ ಇಷ್ಟು ದಿನ ನಾನು ಆ ಮನೆಯವರು ಜೆನ್ಯೂನ್ ಆಗಿ ಇಲ್ಲ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಅವ್ರ ಮಾತನ್ನೆಲ್ಲ ಕೇಳಿದ ತಕ್ಷಣ ನಾನೇ ಅವರನ್ನ ಇಷ್ಟು ದಿನ ತಪ್ಪಾಗಿ ತಿಳ್ಕೊಂಡಿದ್ದೇನೆ ಅಂತ ನನಗೆ ಇವತ್ತನ್ನು ರಿಯಲೈಸ್ ಆಯ್ತು, ಹಾಗಾಗಿ ಇದನ್ನೆಲ್ಲ ಇವತ್ತನ್ನು ಇಲ್ಲಿಗೆನೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೊರಟೋಗ್ಬಿಟ್ರೆ ಈ ಕಡೆ ಕನ್ನಿಕಾಗ್ ಮಾತ್ರ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಅವಾಗ ಇನ್ನ ಒಂದ್ ಕಡೆ ಭಾಗ್ಯನ್ ಮನೆಯವ್ರ ಎಲ್ರು ಕೂಡ ಮನೆಗ್ ಬಂದು ಹಾಗೆ ಕೂತ್ಕೊಂಡಿರ್ತಾರೆ. ಏನಮ್ಮ ಭಾಗ್ಯ ನನ್ಗೆ ಯಾಕೋ ಆ ಆಸ್ತಿ ಆ ವಿಲ್ಲು ಅದೆಲ್ಲ ಮಾಡ್ಸಿದಾರ್ ನೋಡು, ಇದೆಲ್ಲ ಮದ್ವೆ ನಿಲ್ಸಕ್ಕೆ ಆ ಆದಿ ಕನ್ನಿಕಾ ಅವರೆಲ್ಲ ಸೇರ್ಕೊಂಡ್ ಮಾಡಿರೋ ಪ್ಲಾನ್ ಅಂತ ನನಗ್ ಅನ್ನಿಸ್ತಾ ಇದೆ ಅಮ್ಮ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ ಹೌದು ಅತ್ತೆ ನನ್ಗುನು ಕೂಡ ಅದೇ ತರನೇ ಡೌಟ್ ಬಂತು ಅತ್ತೆ, ಆ ಆದಿ ಅವರೇನೆ ಈ ತರ ಎಲ್ಲ ಮಾಡ್ಕೊಂಡು ಕಿಶನ್ ಮತ್ತೆ ಪೂಜಾನ ಮದ್ವೆ ನಿಲ್ಲಿಸ್ಬೇಕು ಅಂತಾನೆ ಅವ್ರು ಈ ತರ ಪ್ಲಾನ್ ಮಾಡಿರೋದು ಅಂತ ನನಗ್ ಅನ್ಸ್ತಾ ಇದೆ ಅತ್ತೆ ಅಂತ ಆಗ ಭಾಗ್ಯನೂ ಕೂಡ ಹೇಳ್ತಿರ್ಬೇಕಾದ್ರೆ ಏನಾದ್ರೂ ಆಗ್ಲಿ ಭಾಗ್ಯ ನೋಡು ಅವ್ರ ಅನುಮಾನ ಎಲ್ಲದನ್ನು ಕೂಡ ದೂರ ಆಯ್ತಲ್ಲ, ಕಿಶನ್ ಅನ್ನ ನಮ್ ಮನೆ ಮಗನಾಗಿ ನಾವೇನೆ ಇರಿಸ್ಕೊಂತೀವಂತ ನೀನ್ ಹೇಳಿ ಒಳ್ಳೆ ಕೆಲ್ಸನೇ ಮಾಡ್ಬಿಟ್ಟಿದ್ಯಾ, ಅಂತೂ ಅವ್ರ ಅನುಮಾನ ಎಲ್ಲ ದೂರ ಆಗಿರುತ್ತೆ, ಇನ್ನ ನಮ್ ಕಿಶನ್ ಮತ್ತೆ ಪೂಜಾ ಮದ್ವೆಗೆ ಯಾರನ್ನು ಕೂಡ ಅಡ್ಡಿಪಡಿಸಲ್ಲ ಅಂತ ನಾನ್ ಅನ್ಕೊಂಡಿದೀನಿ ಅಂತ ಆಗ ಸುನಂದ ಹೇಳ್ತಿರ್ಬೇಕಾದ್ರೆ ನೋಡಿ ಸುನಂದ ಅವ್ರೆ ಅಷ್ಟಾದ್ರೆ ಸಾಕು, ನೋಡಮ್ಮ ಭಾಗ್ಯ ಇನ್ನ ನೀನು ಅದು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ, ಅವ್ರ ಅನುಮಾನ ಎಲ್ಲದನ್ನು ಕೂಡ ದೂರ ಆಗಿರುತ್ತಲ್ವಾ, ಇನ್ನ ನೀನು ಖಾಲಿ ಮದ್ವೆ ಕೆಲ್ಸದ ಬಗ್ಗೆ ಮಾತ್ರ ಗಮನ ಹರಿಸ್ಬೇಕಮ್ಮ ಅಂತ ಆಗ ಕುಸುಮ ಅವರು ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅತ್ತೆ ನಾನು ಅದ್ರ ಬಗ್ಗೆನೇ ನೋಡ್ತೀನಿ ಅಂತ ಆಗ ಭಾಗ್ಯನು ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.